ಏನು ಮಾತಾಡೋದು ಕರೆಕ್ಟಾಗಿ ಇಡೋದು ಅದನ್ನ ಇಟ್ಟಿದ್ಯಾ? ಇತ್ತೆ ಹೇಳು ಅದೇ ಏನು ನಾಳೆ ಎಲ್ಲಿಗೆ ಹೋಗ್ತಿದ್ದೀವಿ? ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್. ನಾಳೆ ನಾವು ಗರನಾಲಿಗೆ ಹೋಗ್ತಿದ್ದೀವಿ. ನೋಡಿ ನನ್ನ ಮಗ ಯೂಟ್ಯೂಬಲ್ಲಿ ವಾಯ್ಸ್ ಕೊಡೋಕೆ ನಿಂಗೆ ಬಂದಿಲ್ಲ ಅಂದರೆ ಹೇಳು, ನಾನೇ ಕೊಡ್ತೀನಿ ವಾಯ್ಸು ಅಂತ ಹೇಳ್ತಾನೆ. ಆ್ಯಕ್ಚುಲಿ ನಾವು ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೊರವನಹಳ್ಳಿಗೆ. ಇದು 100 ಗ್ರಾಮು 100 ರೂಪಾಯಿ ಅಂತೆ ದೊಡ್ಡ ಮಲ್ಗೆ ತೊಗೊಂಬಂದಿದ್ದೀನಿ. ಹಾಗೆ ಹೂವನ್ನು ಹಂಗೆ ಕಟ್ಕೊಂಬಿಡೋಣ ಅಂತ. ಟೈಮ್ ಬಂದು 10:30 ಆಗೋಗಿದೆ. ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಹೂವು ಬೆಳಗ್ಗೆ ಕಟ್ಕೊಳಕ್ಕಾಗಲ್ಲ ಅಂತ ಇವಾಗಲೇ ಕಟ್ಟಿ ಎತ್ತಿಕ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸಿ ನಾವು ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗೋಕ್ಕೆ ನಮಗೆ ಈಸಿ ಆಗುತ್ತೆ ಅಂಥೇಳಿ ಹೂವು ಕಟ್ತಾಯಿದ್ದೀನಿ. ಇದು ಇದ್ರಲ್ಲಿ ಬರೋದು ಒಂದು ಸ್ವಲ್ಪ ರಾತ್ರಿ ಆಗುತ್ತೆ. ಮಗ ಹೇಳ್ತಾ ಇರೋದು ಬರೋದು ರಾತ್ರಿ ಆಗುತ್ತೆ ಅಂತ. ಅವನು ಹೇಳ್ತಾನೆ ನನಗೆ ಯೂಟ್ಯೂಬಲ್ಲಿ ವಾಯ್ಸ್ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇರ್ತೀನಿ ನಾನು, ಹಾಗೆ ವಿಡಿಯೋ ಹಾಕ್ತೀನಿ ಸಾಂಗ್ ಕೊಟ್ಬಿಟ್ಟು ಅಂತ. ಅದಕ್ಕೆ ನನಗೆ ಹೇಳು, ನಾನೇ ವಾಯ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ ನನ್ನ ಮಗ. ಯಾವ್ದು ಬೇಕು ನೋಡಿಲಿ? ಚೆನ್ನಾಯ್ತು. ಯಾವ್ದಿರಲಿ? ಅದೇ ಇಡು, ಫಸ್ಟ್ ಇಟ್ಟಿಯಲ್ಲ ಅದೇ ಚೆನ್ನಾಯ್ತಲ್ಲ. ಇದು ಬೇಕು? ಬೇಡ ಇದು 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 ಓಕೆ. ಇದು ನಾರ್ಮಲ್ ಥರ ಇದು ಬೇರೆ ಬೇರೆ ಕಲರ್ಸ್ ಬಂದಿಲ್ಲ. ಇದು ಒಂಥರ ಚೆನ್ನಾಗೈತೆ. ಇರಲಾ? 4:30ಗೆ ಎದ್ದು ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಪೂಜೆ ಮಾಡಿ ಒಂದು 10 ಗಂಟೆ ಅಷ್ಟೊತ್ತಿಗೆ ನಾವು ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೊರಡೋಣ ಅಂತ. ಇವಾಗಲೇ ಹೂವು ಎಲ್ಲ ಕಟ್ಟಿ ಎತ್ತಿಕ್ಕೆ ಬಿಡೋಣ ಅಂತ ಕಟ್ತಾ ಇದ್ದೀನಿ. ಕಟ್ಟೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಇನ್ನು ಇಷ್ಟು ಹೂವು ಐತೆ. ಹಂಗೆ ನಾವು ಬೆಳಿಗ್ಗೆ ಇದು ಸ್ಕೂಲ್ಗೆ ಹೋಗ್ತೀವಿ. ಪತ್ರೆ, ನಾನೇ ಬೆಳೆದಿರೋ ಅಂಥದ್ದು ಪತ್ರೆ ಇದು. ಮತ್ತೆ ಸ್ಕೂಲ್ಗೆ ಹೋಗ್ತಾನಂತೆ ನಾಳೆ. ಏನಂತ ಅವ್ನು ಹೇಳಾಗ್ಲೇ? ಏನಂದ? ಸ್ಕೂಲಿಗೆ ರಜೆ ಹಾಕ್ತೀನಿ ಅನ್ಲಿಲ್ವಾ, ನಾನು ಬರ್ತೀನಿ. ನೋಡಿ ನಮ್ಮ ಹುಡುಗರು ಹೋಗಿ ಮಲ್ಕೊಳ್ಳಿ ಅಂದರೆ ಮಲ್ಕೋತಾನೆ ಇಲ್ಲ. ಅವರು ಕೂತಿದ್ದಾರೆ. ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಏನು ಹೆಲ್ಪ್ ಮಾಡಲ್ಲ. ಸುಮ್ಮನೆ ಕೂತ್ಕೊಂಡು ನಂದು ಟೈಮ್ ವೇಸ್ಟ್ ಮಾಡಿಕೊಂಡು ಅವರು ಸುಮ್ಮನೆ ಭಾಷಣ ಹೊಡಿತಿರ್ತಾರೆ ಅಷ್ಟೇ. ನಿಮ್ಮ ಮನೆಯಲ್ಲೂ ಹಿಂಗೇನಾ? ನಿಮ್ಮ ಮನೆ ಮಕ್ಕಳು ಏನು ಹೆಲ್ಪ್ ಮಾಡಲ್ಲ. ನನ್ನ ಮಗಳಂತೂ ಏನಂದ್ರೆ ಏನು ಮಾಡಲ್ಲ. ಒಂದು ತಟ್ಟೆ ತೊಳಿ ಅಂದ್ರೂ ಕೂಡ ನನಗೆ ಹೋಮ್ವರ್ಕ್ ಐತೆ ಅಂತ ಹೇಳ್ತಾಳೆ. ಅದಕ್ಕೆ ಅಳ್ಕೊಂಡು ಮಾಡ್ತಾ ಇದ್ರಮ್ಮ ಅಕ್ಕ. ನನ್ನ ಮಗ ತುಂಬ ಹೆಲ್ಪ್ ಮಾಡ್ತಾನೆ. ಅಯ್ಯೋ ಅದೇ ಕಸ ಗುಡ್ಸು ಅಂದ್ರೆ ಕಸ ಗುಡ್ಸಲ್ಲ, ಕಸ ಎಲ್ಲ ತಗೊಂಡು ಮನೆ ಒಳಗೆ ಅಳ್ಬಿಟ್ಟಿರ್ತಾರೆ. ಅದೇ ಅವ್ನು ಮಾಡೋ ಹೆಲ್ಪು. ಅವನು ಬರ್ಕೊ ಹೋಗೋ ಭೂವಿ. ಇವಾಗ ನಾನು ಹೂವು ಕಟ್ಟೋ ಟೈಮಲ್ಲಿ ನೀನು ಹೋಮ್ವರ್ಕ್ ಬರ್ಕೋಬೋದು ತಾನೆ. 4 ಗಂಟೆಗೆ ಹೋಮ್ವರ್ಕ್ ಬರ್ಕೋತಾನಂತೆ ಫ್ರೆಂಡ್ಸ್. 4 ಗಂಟೆಗೆ ಎದ್ದು ನಾನೇ ನಿಮಗೆ ತೋರಿಸ್ತೀನಿ ಲೈವ್ ಆಗಿ. 4 ಗಂಟೆಗೆ ಹೋಮ್ವರ್ಕ್ ಬರೀತಾ ಇರಲ್ಲ, ನಿದ್ದೆ ಹೊಡಿತಾ ಇರ್ತಾನೆ. ಎದಳದೇ ಇಲ್ಲ. ನನ್ನ ಮಗಳು ಹೇಳ್ತಾಳೆ ಎಬ್ರಿಸಿದ ತಕ್ಷಣ ಎದ್ಬಿಡ್ತೀನಿ ಅಂತ. ಓ ಅಂತ ಹೇಳ್ಬಿಟ್ರೆ ಎಲ್ಲಿ ಎದ್ದಳ್ಬೇಕಾಗುತ್ತೋ ಅಂತ ಹೇಳ್ಬಿಟ್ಟು ಓ ಅಂತ ಒಂದು ಸೌಂಡ್ ಕೊಡಲ್ಲ. ನೋಡಿ ಇದೆಲ್ಲ ವಿಡಿಯೋದಲ್ಲಿ ಹೇಳಂಗಿಲ್ಲ ಅಂತಿದ್ದಾಳೆ. ಅದ್ರ ನಿಜವಾಗ್ಲೂ ಹೇಳ್ತೀನಿ, ನಿಜ ಇದು. ಓ ಅಂತಾನೆ ಹೇಳಲ್ಲ, ಹಂಗ್ ನಿದ್ದೆ ಮಾಡ್ತಾಳೆ. ಆಮೇಲೆ ಎಬ್ರಿಸಿದ್ರೆ ನೀನ್ ಎಬ್ರಿಸೇ ಇಲ್ಲ ನಾನು ಅಂತ ಹೇಳ್ತಾಳೆ. ಆಮೇಲೆ ಸ್ಕೂಲಿಗೆ ಲೇಟ್ ಆಯ್ತು ಅನ್ನೋದೇ ಕೆಲಸ. ಬಾತ್ರೂಮ್ ಅಲ್ಲಿ 4 ಗಂಟೆಗೆ ವಾಶ್ರೂಮ್ ಹೋಗಿರ್ತೀಯ ಇಲ್ಲ? ಏನು ಹೊಡಿಬೇಡ ಭೂವಿ, ಸರ್ರೆ ಹೊಡಿತೀನಿ ನಾನು. ಹೋಗಿ ಮಲ್ಕೋ ಹೋಗ್ರಿ. ಇನ್ನೊಂದು ಚೂರು ಐತೆ, ನಾನು ಎತ್ತಿಕ್ತೀನಿ. ಇನ್ನು ಮಿಕ್ಕಿದ ಕಾರಲ್ಲಿ ಕಟ್ಕೊತೀನಿ. ಹೋಗ್ರಿ ಮಲ್ಕೋ ಹೋಗ್ರಿ. ಕಟ್ ಮಾಡಮ್ಮ ಇದನ್ನ. ಹಾಯ್ ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್. ಆಯಿತು, ಕಟ್ಟಿದ್ದೆಲ್ಲ ಇನ್ನೊಂದು ಸ್ವಲ್ಪ ಇದೆ. ನೋಡಿ ಇಷ್ಟುದ್ದ ಬಂದಿದೆ, ಇಷ್ಟುದ್ದ ಬಂದೈತೆ ಹೂವು. ಹಂಗಲ್ಲ ಇಲ್ಲಿ ಇಷ್ಟು ಉದ್ದ ಬಂದಿದೆ ಲೆಂತು. ಇನ್ನೂ ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ಇದೆ. ಅಂಗಡಿಲಿ ಹೇಳ್ತಾರೆ ಇದೇ ಮೊಳ 50 ರೂಪಾಯಿ ಅಂತಾರೆ, ಬಟ್ 100 ರೂಪಾಯಿ ಕೊಟ್ಟು ಒಂದು 100 ಗ್ರಾಮ್ ತೊಗೊಂಬಂದಿದೆ. ಮುಗೀತು. ಇದು ಏನಪ್ಪ ಅಂದರೆ ನೋಡಿ, ಇದು ಇಷ್ಟೇ ಇರೋದು. ತುಂಬ ಸ್ವಲ್ಪ ಕಟ್ಟೋಕ್ಕೆ ಕಷ್ಟ. ಇಷ್ಟೇ ಇರೋದು, ಅದೇ ಕಷ್ಟ ಆಗ್ತಿದೆ. ಲೇಟ್ ಆಯಿತು. ಇವಾಗ ಇಷ್ಟಿದೆ, ಎತ್ತಿಟ್ಬಿಡ್ತೀನಿ. ಕಾರಲ್ಲಿ ಹೋಗ್ತಾ ಕಟ್ಕೊತೀನಿ ಮುಡ್ಕೊಳ್ಳೋಕ್ಕೆ ಅಂತ. ಇದು ದೇವರಿಗೆ ಅಂತ ಕಟ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿ ಮಲ್ಕೊಬಿಡ್ತೀವಿ. ನಮ್ಮ ಹುಡುಗರು ನಾನು ಹೋಗಿ ಮಲ್ಗೋವರೆಗೂ ಮಲ್ಗಲ್ಲ. ಇವ್ರು ಹೆಂಗೆ ಅಂದರೆ ನನ್ನನ್ನು ಮಲಗಿಸಿ ಮಲಗುವಂಥದ್ದು. ಅಷ್ಟೊಂದು ಪ್ರೀತಿ ನಮ್ಮ
ಪ್ರೀತಿನ ಏನೋ ಗೊತ್ತಿಲ್ಲ ನನಗೆ, ಆದರೆ ನಮ್ಮಮ್ಮ ಏನು ಮಾಡ್ತಾಳೋ ಅಂತ ನೋಡೋಣ ಅಂತ ಒಂದು ಇಂಟ್ರೆಸ್ಟ್ ಸುಮ್ಮನೆ ಕೂತಿರ್ತಾರೆ. ಪ್ರೀತಿ ಅಂತ ಇದು ಏನು ಹೆಲ್ಪ್ ಮಾಡಲ್ಲ, ಬಟ್ ಇದು ಪ್ರೀತಿ. ನೀನ್ ಇವಾಗ ನನಗೆ ಏನು ಕೆಲಸ? ನಾನು ಪಾತ್ರೆ ತೊಳಿದಿಲ್ವೋ? ಪಾತ್ರೆ ತೊಳೆದಂತೆ ಇಷ್ಟುದ್ದ ಬಂದಿದೆ, ಎತ್ತಿಕ್ತಾ ಇದ್ದೀನಿ. ಹೇಳಿ ಅವನು ತೋರಿಸು ಹೆಂಗ್ ಕುತ್ಕೊಂಡವನು ಯಾವ ಸ್ಟೈಲಲ್ಲಿ. ನನ್ನ ಮಗಳು ನನ್ನ ಮಗ ಟೈಮ್ ಬಂದು 11 ಗಂಟೆ ಆಗೋಗಿ ಕಾಣಿಸ್ತಾನೆ. ಹೈಟ್ ಇದ್ದಾಳೆ. ಆಕ್ಚುಲಿ ಹೈಟ್ ಇರೋದಕ್ಕೆ ಇದು ಕ್ಯಾಮ್ರಾಗೆ ಝೂಮ್ ಆಗಿ ಕಾಣಿಸ್ತಾ ಇಲ್ಲ. ಕೂತಿದ್ಯಾ ಮಮ್ಮಿ? ನಾನು ಕೂತಿದ್ದೀನಂತೆ. ಉದ್ದ ಮಾಡ್ತೀನಿ. ಆಯಿತು, ಇಟ್ಕೊತೀನಿ. ಲೇಟ್ ಆಗಿಬಿಡುತ್ತೆ, ಇಲ್ಲ ಲೇಟಾಗಿ ಮಲಗಿದ್ರೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಳಕ್ಕಾಗಲ್ಲ. ಮಿಕ್ಕಿದ ಹೂವನ ಕಾರಲ್ಲೇ ಕಟ್ಕೊಬಿಡ್ತೀನಿ. ಇವಾಗ ಪೂಜೆಗೆ ಅಂತ ಇಷ್ಟು ಕಟ್ಕೊಂಡಿದ್ದೀನಿ, ದೇವರಿಗೆ ಸ್ವಲ್ಪ ಪೂಜೆಗೆ ಅಂತ. ಇನ್ನು ಪೂಜೆ ಸಾಮಾನೆಲ್ಲ ಬೆಳಗ್ಗೆ ತೊಗೋಬೇಕು, ಏನೂ ರೆಡಿ ಮಾಡ್ಕೊಂಡಿಲ್ಲ. 4:15ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇವಾಗ ಒಂದು ಲೋಟ ಗ್ರೀನ್ ಟೀನ ಕುಡಿದ್ಬಿಟ್ಟು ಹೋಗಿ ಮಲ್ಕೋತೀವಿ. ಅಲ್ಲ ಅಮ್ಮ, ಮಲ್ಕೋತೀರ ಹಿಂಗೆ ಕೂತಿರ್ತೀರ? ಹಿಂಗೆ ಕೂತಿರ್ತಾರಂತೆ. ಆ ಹುಡುಗರನ್ನ ತೋರಿಸ್ತೀನಿ ಕೂತಿರೋದನ್ನ, ದಯವಿಟ್ಟು ನೋಡಿ. ಹಿಂಗೆ ಕೂತವ್ರೆ, ಕೂತಿರೋದು ಮಲಗಿಲ್ಲ. ನನ್ನನ್ನು ಕಾಯ್ಕೊಂಡೇ ಕೂತಿದ್ದಾರೆ. ನಾನು ಮಲಗಿಸಿ ಅವ್ರು ಮಲ್ಕೊಳ್ಳೋದು. ಅಯ್ಯೋ ಗೊತ್ತಾಯ್ತು, ಸ್ಟಿಕ್ ಇಟ್ಕೊಂಡೋಗ್ದೆ ಅಂತ. ನೀನ್ ಹೇಳಿದ್ರೆ ಗೊತ್ತಾಗ್ಸ್ಬಿಟ್ಟೆ ಅಥವಾ? ನೀವೆಲ್ಲ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಗುಡ್ ನೈಟ್. ಎಲ್ಲಿಂದ ಇಟ್ಕೊಂಡ್ ಬಂದಮ್ಮ ಇವನ್ನ? ಫ್ರಮ್ ದಿ ಹಾಸ್ಪಿಟಲ್. ಹಾಸ್ಪಿಟ್ಲಲ್ಲೇ ಫ್ರೀಯಾಗಿ ಸಿಕ್ಬಿಡ್ನ. ಯಾರು ಬೇಜಾರು ಮಾಡ್ಕೋಬೇಡಿ, ನನ್ನ ಮಗ ಸ್ವಲ್ಪ ಮಂಗ್ನಂಗೆ ಆಡ್ತಾನೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅದಿರೋದೇ ಹಂಗೆ ಸ್ವಲ್ಪ ಮಂಗ್ನಂಗೆ ಅನ್ನೋದಕ್ಕಿಂತ ಮಂಗನ ಥರನೇ ಆಗ್ಬಿಟ್ಟಿದ್ದಾನೆ. ಎಲ್ಲ ಸುಳ್ಳು ನೀವು ನಂಬೇಡಿ ಆಯ್ತಾ? ಗುಡ್ ನೈಟ್. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ನೀನ್ ಹೇಳ್ದ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ದಾರ ಮಮ್ಮಿ. ನನಗೆ ಸುತ್ತಿ ಎತ್ತಿಕ್ಬಿಡೋಣ. ಭುವಿ, ಅಲ್ಲೋಟ ತಗೊಂಡೋಗಿ ಒಳಗಡೆ ಇಡು. ಮಾಡ್ಬಿಡೋಣ. ಅಲ್ಲ, ಅದು ಜಗ್ಗಲ್ಲಿ ನೀರು ತುಂಬಿಡು. ಮಾಡ್ತೀನಿ ನಾವು. ಜಗ್ಗಲ್ಲಿ ನೀರು ತುಂಬಿಡು. ನೀರ್ ಕುಡಿಯೋದ? ಅವ್ನು ಸುಮ್ಮನೆ ಏನಾದ್ರು ಒಂದು ಹೇಳ್ತಿರ್ತಾನೆ. ಬಾ ಮಮ್ಮಿ, ಇವ್ ನೀರ್ ಕುಡಿಯೋದನ್ನೆಲ್ಲ ತೋರಿಸ್ಬೇಕಂತೆ. ರೆಡಿ, ಲೈಟ್ ಆಫ್ ಮಾಡು. ನೀವೆಲ್ಲರೂ ಬೇಗ ಎದ್ದೇಳಿ. ಅವ್ರು ಎದಾಳ್ತಾರೆ, ಅವ್ರಿಗೆ ಎದಾಳ್ಬೇಕಂತಾಗ. ಇಲ್ಲ ಹೋಗ ಅವ್ರನ್ನೋಗು. ಗುಡ್ ನೈಟ್. ಅಲಾರಾಮ್ ಇಟ್ಬಿಟ್ಟು ಎಬ್ಬಿಸ್ಬಿಟ್ಟು. ಗಾಡಿ ಬಂದಲ್ಲಿ ಇಟ್ಟಿದ್ಯಾ? ಇತ್ತೆ ಒಟ್ನಲ್ಲಿ ನಾವ್ ಯಾವಾಗ್ಲೂ ಕರೆಕ್ಟ್ ಆಗಿ 10 ಗಂಟೆಗೆ ಮಲ್ಕೋತೀವಿ. ಮಲ್ಕ ಬಾ. ಎದ್ದೇಳೋದು ಎಲ್ಲ 9 ಗಂಟೆಗೆ. ಗಡಿಯಾರ ಕಾಣಿಸ್ತೈತಿ. ನೀನ್ 10:30 ಮೇಲಾಗೈತು. ಅಲ್ಲೋಡಿ ಸುಮ್ಮನೆ ಭುವಿ, ಆಚೆಗಡೆ ಲೈಟ್ ಏನು ಆಫ್ ಮಾಡಿಲ್ಲ. ಹಂಗೆ ಆಫ್ ಮಾಡ್ಕೊಂಡ್ ಬಂದ್ಬಿಡು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಲೈಕ್ ಅಂಡ್ ಸಬ್ಸ್ಕ್ರೈಬ್, ಕಾಮೆಂಟ್, ಶೇರ್. ನಮ್ಮ ಅಮ್ಮ ನೋಡಿ ಎಲ್ಲಿಂದ ಇಟ್ಕೊಂಡು ಬಂದಿದ್ಯಾ ನೀನು? ನೋಡಿ ಸುಮ್ಮನೆ ಇರ್ತಾರ. ನೋಡಿ ನಮ್ಮ ಅಮ್ಮ ನೋಡಿ ಬಿಡು, ಹಂಗೆ ಹೋಗೋದು ವಿಡಿಯೋ ಮಾಡಕ್ಕಿದ್ದು ಸಣ್ಣ. ಎದ್ ನೋಡಿ. ಇದು ಬೇರೆ ಕಾಣಿಸ್ತೈತಾ? ಆಫ್ ಮಾಡಿದೆ. ಅಯ್ಯೋ ಕತ್ಲೆ ಆಗೈತಮ್ಮ.